ರಾಜ್ಯದಲ್ಲಿ ಮೋಸ್ಟ್ಲಿ ಈ ಈ ಒಂದು ಕಾರ್ಯಕ್ರಮನ ಎಲ್ಲೂ ಮಾಡ್ತಾ ಇಲ್ಲ ಅಂತ ನನ್ನ ಅನುದಾನಗಳನ್ನ ಬರೋದಕ್ಕೆ ಸರಿದೂಗಿಸೋದಕ್ಕೆ ನಾನು ಇದೆಲ್ಲನೂ ಜಿಲ್ಲೆದ ಕಂಪ್ಲೀಟ್ ಎಲ್ಲ ತಾಲೂಕುಗಳನ್ನು ಮಾಡಿಬಿಟ್ಟು ಅದನ್ನೆಲ್ಲ ಪ್ರಾಬ್ಲಮ್ಸ್ ಸೆಗ್ರಿಗೇಟ್ ಮಾಡಿಬಿಟ್ಟು ತುಂಬ ಹೊಸ ಕಾರ್ಯಕ್ರಮ ಅಂತ ಇಲ್ಲ. ನಾವು ಭೇಟಿ ನೀಡೋದು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಮಟ್ಟದ ಆಸ್ಪತ್ರೆ ಇವುಗಳನ್ನು ವಿವಿಧ ಹಂತದ ನಮ್ಮ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು, ತಾಲೂಕು ಹೆಲ್ತ್ ಆಫೀಸರ್ಸು ನಾವು ಎಲ್ಲನೂ ವಿಸಿಟ್ಗಳು ಮಾಡಿ ಬರ್ತೀವಿ. ಆ ವಿಸಿಟ್ಗಳು ಮಾಡಿ ಮತ್ತು ಬರೋದನ್ನು ಅಂಥ ಏನೋ ಉಪಯೋಗ ಆಗ್ತಾ ಇದೆ ಅಂತ ಏನೋ ಅನಿಸ್ಲಿಲ್ಲ. ಅದಕ್ಕೆ ಈಗ ಏನು ಮಾಡಿದ್ವಿ, ಒಂದು ಇದನ್ನೇ ಇನ್ಸ್ಪೆಕ್ಷನ್ ಇದನ್ನೇ ಒಂದು ಸ್ವಲ್ಪ ಬೇರೆ ಮಾಡಿಫೈ ಮಾಡೋಣ ಅಂತ ಏನು ಮಾಡಿದ್ವಿ, ಒಂದು ಚೆಕ್ ಲಿಸ್ಟ್ ಮಾಡಿದ್ವಿ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಒಂದು ಸಾರ್ವಜನಿಕ ಆಸ್ಪತ್ರೆಗೆ ಹೋದರೆ ಅಲ್ಲಿ ಏನೇನು ಬೇಸಿಕ್ ಕಮ್ಯುನಿಟೀಸ್ ಇರಬೇಕು ಬಹುಮುಖ್ಯವಾಗಿ. ಉದಾಹರಣೆಗೆ ಅದು ನಾವು ಎಂಟ್ರಿ ಆಗಿದ ತಕ್ಷಣವೇ ಒಂದು ಹಾಸ್ಪಿಟ್ಲಿಗೆ ಒಂದು ಕಾಂಪೌಂಡ್ ಇದೆಯಾ ಇಲ್ಲ, ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಏನು, ಎಷ್ಟು ವರ್ಷದ್ದು ಹಳೆಯದು, ಏನಾದರೂ ಶಿಥಿಲಾವಸ್ಥೆನಲ್ಲಿದೆಯಾ, ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಆರೋಗ್ಯ ಇಲಾಖೆ ಹೆಸರಿನಲ್ಲಿ ಬರ್ತಾ ಇದೆಯಾ, RTC ಅದೆಲ್ಲ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ದು ಸರಿಯಾಗಿದೆಯಾ ಅಥವಾ ಇನ್ನೇನಾದರೂ ಅಡಿಷ್ನಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾ, ಇರೋ ಇನ್ಫ್ರಾಸ್ಟ್ರಕ್ಚರ್ನೇನಾದರೂ ರಿನೋವೇಟ್ ಮಾಡಬೇಕಾ ಅಥವಾ ಸರಿಪಡಿಸೋದು. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸು, ಅಲ್ಲಿ ಕೆಲಸ ಮಾಡೋರು ಸ್ಯಾಂಕ್ಷನ್ ಪೋಸ್ಟ್ಗಳು ಎಷ್ಟಿದ್ದಾವೆ, ವೇಕೆನ್ಸೀಸ್ ಎಷ್ಟಿದೆ, ಅವರೆಲ್ಲ ಟೈಮ್ ಸರಿಯಾಗಿ ಕೆಲಸ ಬಂದು ಮಾಡ್ತಾಯಿದ್ದಾರಾ, ಸರ್ವಿಸಸ್ ಕೊಡ್ತಾಯಿದ್ದಾರಾ ಅನ್ನೋದು HR ಇದರಲ್ಲಿ ಬರ್ತದೆ. ಸೊ ಅದರಲ್ಲಿ ಅದೇನಾದರೂ ಅಲ್ಲೇ ಏನಾದರೂ ಡೆಪ್ಯುಟೇಷನ್ ಮಾಡಬೇಕು ಅಥವಾ ತುಂಬ ವರ್ಷಗಳಿಂದ ಏನಾದರೂ ವೇಕೆನ್ಸಿ ಉಳಿದಿದೆಯಾ ಅದನ್ನು ನೋಟ್ ಮಾಡ್ಕೊಳ್ತೀವಿ. ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಚೆಕ್ ಲಿಸ್ಟ್ ಇದೆ. ಆಮೇಲೆ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಒಂದು ಚೆಕ್ ಲಿಸ್ಟ್ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಕೊಡ್ತಾ ಇರೋ ಸರ್ವೀಸಸ್ ಬಗ್ಗೆ ಯಾವ ರೀತಿ ಕೊಡ್ತಾ ಇದ್ದಾರೆ. ಜನರಲ್ ಹಾಸ್ಪಿಟ್ಲಲ್ಲಾದರೆ ಒಂದು ಮೂಳೆ ಡಾಕ್ಟರ್ ಎಷ್ಟು ಆಪ್ರೇಷನ್ಸ್, ಮೇಜರ್ ಸರ್ಜರಿ, ಒಂದು ಮೈನರ್ ಸರ್ಜರಿ ಮಾಡ್ತಾಯಿದ್ದಾರೆ, ಆಫ್ಥಾಲ್ಮಾಲಜಿಸ್ಟು ಎಷ್ಟು ಕಣ್ಣಿನ ಆಪ್ರೇಷನ್ಸ್ ಮಾಡ್ತಾಯಿದ್ದಾರೆ, ಡೆಲಿವರೀಸು, ನಾರ್ಮಲ್ ಡೆಲಿವರೀಸು, ಸಿಸೇರಿಯನ್ ಸೆಕ್ಷನ್ಸು, ಬೇರೆ ಬೇರೆ ಆಪ್ರೇಷನ್ಗಳು ಎಷ್ಟಾಗಿದೆ, ಅವ್ರು ಯಾವ ರೀತಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಒಂದು ಚೆಕ್ ಲಿಸ್ಟ್ ಮಾಡಿದ್ದೀವಿ. ಮತ್ತು ಈಗ IEC ಮಟೀರಿಯಲ್ಸ್ ಅಂತಂತೇಳ್ಬಿಟ್ಟು ಈಗೆಲ್ಲ ಅಡ್ವರ್ಟೈಸ್ ಇದಕ್ಕೆಲ್ಲ ಹಾಕಿರ್ತೀವಿ, TV ಇರುತ್ತೆ, ಇವುಗಳೆಲ್ಲ ಸರಿಯಾಗಿ ಉಪಯುಕ್ತ ಆಗ್ತಾ ಇದೆಯಾ ಸಾರ್ವಜನಿಕರಿಗೆ ಅನ್ನೋದು ಒಂದು ಚೆಕ್ ಲಿಸ್ಟ್ ಮಾಡಿರ್ತೀವಿ. ಈ ಥರ ಎಲ್ಲ ಇದನ್ನೊಂದು 50-60 ಪಾಯಿಂಟ್ನ ಒಂದು ಚೆಕ್ ಲಿಸ್ಟ್ ಮಾಡಿ ನಮ್ಮ ಒಂದು ಟೀಮ್ಗಳು ಮಾಡಿದ್ದೀವಿ. ಆ್ಯಕ್ಚುಲಿ ಒಂದು 8ರಿಂದ 10 ಟೀಮ್ ಮಾಡ್ತೀವಿ. ಒಂದು ಟೀಮ್ ಮಾಡಿಬಿಟ್ಟು ಒಂದು ತಿಂಗಳಲ್ಲಿ 2 ಅಥವಾ 3 ತಾಲೂಕನ್ನು ತಗೊಂಡು ಒಬ್ಬೊಬ್ಬರೇ ಹೋಗಿ ಅವ್ರು ಏನೋ ಒಂದು ಇನ್ಕಂಪ್ಲೀಟು ಇನ್ಸ್ಪೆಕ್ಷನ್ ಮಾಡಿಕೊಂಡು ಅದ್ರ ರಿಪೋರ್ಟ್ ನಾನು ಕೊಡೋದಕ್ಕಿಂತ ಒಂದು 10-12 ಟೀಮು, ಒಂದು ನೋಡಲ್ ಅಧಿಕಾರಿ, ತಾಲೂಕು ಆರೋಗ್ಯ ಅಧಿಕಾರಿಗಳು, ಮತ್ತು BHEO, ಸಪೋರ್ಟಿಂಗ್ ಸ್ಟಾಫು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರು, ಇದನ್ನೊಂಥರ 3 ಜನ ಒಂದು ಟೀಮ್ ಮಾಡಿ ಒಂದು ತಾಲೂಕಾಗಿ ಹೋದರೆ ಬೆಳಗ್ಗೆ 9 ಗಂಟೆಗೆ ಆ ಚೆಕ್ ಲಿಸ್ಟ್ ತಗೊಂಡು ಹೋದರೆ ಅವರು 3 ಅಥವಾ 4 ಜನ ಇರೋವಂಥ ಟೀಮು ಪ್ರತಿಯೊಂದನ್ನು ಚೆಕ್ ಲಿಸ್ಟಲ್ಲಿರೋದನ್ನು ವೆರಿಫೈ ಮಾಡಿ ಅದನ್ನು ಫೋಟೋ ಸಮೇತ ತಗೊಳ್ತಾರೆ. ತುಂಬ ಚೆನ್ನಾಗಿದೆ, ಈಗ ಟಾಯ್ಲೆಟ್ಸ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೂ ಗುಡ್ ಪ್ರಾಕ್ಟೀಸಸ್ ಅಂತ ಒಂದು ಫೋಟೋ ತೊಗೊಂಡ್ಬರ್ತಾರೆ. ಅಥವಾ ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದದ್ದು ಅಥವಾ ನ್ಯೂನತೆ ಇರೋದನ್ನು ಒಂದು ತಗೊಂಡು, ಸೊ ಈ ಥರ ಎಲ್ಲ ಪಟ್ಟಿ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಈ ಥರ ಅವರು ಎಲ್ಲ ಕಂಪ್ಲೀಟ್ ಪಾಯಿಂಟ್ಗಳನ್ನ ವಿತ್ ಎವಿಡೆನ್ಸ್ ರೆಡಿ ಮಾಡಿಬಿಟ್ಟು ಒಂದು PHC ಅಥವಾ ಒಂದು ತಾಲೂಕು ಹಾಸ್ಪಿಟ್ಲಲ್ಲಿ
ಅರೌಂಡ್ 9 ಗಂಟೆಯಿಂದ 1:30-2 ಗಂಟೆವರೆಗೂ ಇಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಆಫ್ಟರ್ನೂನ್ ಬಂದು ಪೋಸ್ಟ್ ಲಂಚ್ ಮಾಡ್ತೀವಿ. ಲಂಚ್ ಆದಮೇಲೆ ಎಲ್ಲ ತಾಲೂಕಿಂದೆಲ್ಲ ಮೆಡಿಕಲ್ ಆಫೀಸರ್ಸ್ನೆಲ್ಲ ಕರೆದು ವಿಸಿಟ್ ಮಾಡಿರೋ ಟೀಮು ಮತ್ತು ಮೆಡಿಕಲ್ ಆಫೀಸರ್ನ ಮುಖಾಮುಖಿಯಾಗಿ ಇದು ಮಾಡಿ ಒಂದು 3 ಹಂತವಾಗಿ 3 ಅಥವಾ 4 ಹಂತವಾಗಿ ಅದನ್ನು ಡಿವೈಡ್ ಮಾಡ್ತೀವಿ. ನ್ಯೂನತೆಗಳಿದ್ದರೆ ತುಂಬ ಚೆನ್ನಾಗಿರೋದನ್ನು ಅಪ್ರಿಸಿಯೇಟ್ ಮಾಡ್ತೀವಿ. ಸೊ ಅದನ್ನು ಬೇರೆ ಕಡೆ ತೋರಿಸಿ ಆ್ಯಕ್ಚುಲಿ ಈ ಥರ ಮೇಂಟೈನ್ ಮಾಡಿ ಅಂತ ಇದು ಮಾಡ್ತೀವಿ. ದಟ್ ಈಸ್ ಅ ಗುಡ್ ಪ್ರಾಕ್ಟೀಸಸ್. ನ್ಯೂನತೆಗಳಿರೋದನ್ನು ಸುಮಾರು ವಿಷಯಗಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲೇ ರೆಡಿ ಮಾಡ್ಬೋದು, ಸರಿ ಮಾಡ್ಬೋದು. ಉದಾಹರಣೆಗೆ ಒಂದು ಟೈಮಿಂಗ್ಸು 9 ಗಂಟೆಯಿಂದ 4:00ವರೆಗೆ ಇರ್ತಾ ಇರಲ್ಲ, ಅದನ್ನು ದೆನ್ ಆ್ಯಂಡ್ ದೇರ್ ಅಲ್ಲೇ ಹೇಳ್ಬಿಟ್ಟು ಎಚ್ಚರಿಕೆ ಕೊಟ್ಬಿಟ್ಟು ರೆಡಿ ಮಾಡ್ಬೋದು. ಒಂದು ISC ಮಟೀರಿಯಲ್ನ ಸರಿಯಾಗಿರೋವಂಥ ಜಾಗದಲ್ಲಿ ಅವ್ರನ್ನ ಪ್ರದರ್ಶನ ಮಾಡಿರಲ್ಲ, ಅದನ್ನು ಇಲ್ಲಿ ತೆಗೆದು ಆ ಕಡೆ ಪಬ್ಲಿಕ್ಗೆ ಕಾಣೋವಂಥ ಜಾಗದಲ್ಲಿ ಪ್ರಾಮಿನೆಂಟ್ ಪ್ಲೇಸಸ್ಸಲ್ಲಿ ಹಾಕಿ ಅಂತ ಹೇಳಿದ್ರೆ ಅಲ್ಲಿ ರೆಡಿ ಆಗ್ಬೋದು. ಸೊ ಈ ಥರ ಸುಮಾರು ವಿಷಯಗಳು ಆ್ಯಕ್ಚುಲಿ ಒಂದು 20% 25% ಅಷ್ಟು ಅಲ್ಲೇ ಸರಿ ಮಾಡ್ಬೋದು ನಾವು. ಅದನ್ನು ಅಲ್ಲೇ ಟೀಮ್ಗೆ ಹೇಳಿ ಮತ್ತು ಅವ್ರನ್ನ ಇದು ಮಾಡಿಬಿಟ್ಟು ಅಲ್ಲೇ ರೆಡಿ ಮಾಡಿಸ್ತೀವಿ. ಕೆಲವು ಸಮಸ್ಯೆಗಳನ್ನ ತಾಲೂಕು ಮಟ್ಟದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ತಾಲೂಕು ಅಡ್ಮಿನಿಸ್ಟ್ರೇಷನ್ ಮಾಡೋದು ಒಂದು ವಾರ ಟೈಮ್ ಕೊಟ್ಟು ಅದನ್ನು ರೆಡಿ ಮಾಡೋದಕ್ಕೆ ಹೇಳ್ತೀವಿ. ಮತ್ತು ನಾನು ಜಿಲ್ಲಾ ಮಟ್ಟದಲ್ಲಿ DHO ಆಫೀಸು DHO ಕಡೆಯಿಂದ ಆಗೋವಂಥ ಏನೋ ನ್ಯೂನತೆಗಳನ್ನ ಸರಿ ಮಾಡೋವಂಥದ್ದು ಆಗೋವಂಥ ಕೆಲಸಗಳಾದರೆ ಅದನ್ನು ನನ್ನ ಮಟ್ಟದಲ್ಲಿ ಮಾಡ್ತೀವಿ 1 ವಾರ 10 ದಿವಸ. ಅಥವಾ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಇದಿದೆ, ಫಂಡ್ ಇನ್ವಾಲ್ವ್ಮೆಂಟು ಜಾಸ್ತಿ, ಫೈನಾನ್ಸ್ ಇನ್ವಾಲ್ವ್ಮೆಂಟ್ ಇದೆ, ಅಥವಾ ಏನಾದರೂ ಡಿಸಿಷನ್ ಮೇಕಿಂಗ್ ಪಾಲಿಸಿ ಇದು ಇದೆ ಅಂತಂದರೆ ಜಿಲ್ಲಾ ಅಡ್ಮಿನಿಸ್ಟ್ರೇಷನು ಅಥವಾ ಸ್ಟೇಟ್ ಲೆವೆಲ್ ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿ, ಮಿನಿಸ್ಟ್ರು, CM ಲೆವೆಲ್ಗೆ ಹೋಗಬೇಕು, ಅಥವಾ ನಮ್ಮ ಜನಪ್ರತಿನಿಧಿಗಳದ್ದು ಇಂಟರ್ವೆನ್ಷನ್ ಬೇಕಾಗಿದೆ ಅನ್ನುವಂಥದ್ದನ್ನಾದರೆ ಅದನ್ನು ತಗೊಂಡು ಈ ಥರ ಹಂತವಾಗಿ ಇರೋವಂಥ ನ್ಯೂನತೆಗಳನ್ನ ಸರಿ ಮಾಡಿಸೋದು ಅಂತಂತ ಹೇಳ್ಬಿಟ್ಟು ಒಂದು ಇನ್ಸ್ಪೆಕ್ಷನ್, ಮಾಸ್ ಇನ್ಸ್ಪೆಕ್ಷನ್ ಅಂತ ತಿಂಗಳಿಗೆ 2 ಅಥವಾ 3 ತಾಲೂಕು ಮಾಡಿ ಈ ಥರ ನ್ಯೂನತೆಗಳನ್ನ ಪಟ್ಟಿ ಮಾಡಿ ರಾಜ್ಯದಲ್ಲಿ ಮೋಸ್ಟ್ಲಿ ಈ ಒಂದು ಕಾರ್ಯಕ್ರಮನ ಎಲ್ಲೂ ಮಾಡ್ತಾ ಇಲ್ಲ ಅಂತ ನಮಗೀಗ ಆ್ಯಕ್ಚುಲಿ ನಾವು ಹೊಸ ಟೀಮು ಇದನ್ನೇ ಏನಾದರೂ ಸಿಂಪಲ್ ರೂಟೀನ್ ಆಗ್ತಾ ಇರೋಂಥ ಕಾರ್ಯಕ್ರಮದಲ್ಲಿ ಅರ್ಥಗರ್ಭಿತವಾಗಿ ಇಫೆಕ್ಟಿವ್ ಆಗಿ ಏನಾದರೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರಿ ಮಾಡೋಕ್ಕಾಗುತ್ತಾ ನ್ಯೂನತೆಗಳು ನಮ್ಮ ಹಂತದಲ್ಲೇ ಅಂತ ಕೂತ್ಕೊಂಡು ಯೋಚನೆ ಮಾಡುವಾಗ ಈ ಥರ ಮಾಡ್ಬೋದು ಅಂತ ಒಂದು ಅಭಿಪ್ರಾಯದಲ್ಲಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಅನುದಾನಗಳನ್ನ ಬರೋದಕ್ಕೆ ಸರಿದೂಗಿಸೋದಕ್ಕೆ ನಾನು ಇದೆಲ್ಲನೂ ಜಿಲ್ಲೆದ ಕಂಪ್ಲೀಟ್ ಎಲ್ಲ ತಾಲೂಕುಗಳನ್ನು ಮಾಡಿಬಿಟ್ಟು ಅದನ್ನೆಲ್ಲ ಪ್ರಾಬ್ಲಮ್ಸ್ ಸೆಗ್ರಿಗೇಟ್ ಮಾಡಿಬಿಟ್ಟು ಮಾಡಿದ್ರೆ ದೆನ್ ಐ ಕ್ಯಾನ್ ಸೆಂಡ್ ದ ಪ್ರಪೋಸಲ್. ಇಲ್ಲಿಗೆ ಈ ವಿಷಯಕ್ಕೆ ಬೇಡ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಈ ತಾಲೂಕು ಇದಕ್ಕೆ ಕೊಡ್ರಿ ಅಂತ ಹೇಳ್ಬೋದು. ಅದಕ್ಕೆ ಬರೀ ನಾನು 2 ತಾಲೂಕು ಮಾಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಇದಾದಮೇಲೆ ಅನುದಾನದಕ್ಕೆ ಬಗ್ಗೆ ನಾನು ಮಾತಾಡ್ಬೋದು. ಈ ಹಂತದಲ್ಲಿ ಏನು ಅಂತಂದರೆ, ಈಗ CSR ಏನಾದರೂ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಇದು ಮಾಡೋ ದಾನಿಗಳಿರ್ತಾರೆ. ನಮ್ಮಲ್ಲೇ ಕೆಲವು ಅನುದಾನ ಇರುತ್ತೆ ನಮ್ಮ ಲೆವೆಲಲ್ಲೇ. ಅದನ್ನು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಉಪಯೋಗಿಸೋದಕ್ಕೆ ಭಾಳ ಉಪಯೋಗ ಆಗುತ್ತೆ. 100% ವೇಸ್ಟ್ ಆಗಲ್ಲ. ಈಗ ಒಂದು ಕಡೆ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅಲ್ಲಿ ಉಪಯೋಗ ಬೀಳ್ತಾರಲ್ಲ, ಅದನ್ನು ಬೇರೆ ಕಡೆ ಉಪಯೋಗ ಬೀಳೋವಂಥ ಕಡೆ ಶಿಫ್ಟ್ ಮಾಡಿ ಅದಾದಮೇಲೂ ಅವಶ್ಯಕತೆ ಇದ್ದರೆ ಅದನ್ನು ಪ್ರೊಕ್ಯೂರ್ ಮಾಡ್ಬೋದು. ಇಲ್ಲಾಂದರೆ ಇರೋವು ಅಲ್ಲೇ ಇರ್ತವೆ, ಉಪಯೋಗಿಸದೇ ಇರೋವು ಅಲ್ಲೇ ಒಂದೊಂದು ಕಡೆ ಆಗೇ ಇರ್ತವೆ. ಅವಶ್ಯಕತೆ ಇದೆ ಅಂತ ನಾವು ಮಾಡಿದರೆ ಅದು ವೇಸ್ಟ್ ಆಫ್ ಮನಿ ಅಂತ ಅನಿಸ್ತು ನಮಗೆ. ಸೊ ಅದನ್ನು ಅವಾಯ್ಡ್ ಮಾಡ್ಬೋದು ಡೆಫಿನೆಟಾಗಿ. ಅಣ್ಣಿಹಳ್ಳಿ PSC ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಣ್ಣಿಹಳ್ಳಿ. ಇದನ್ನು ನೀವು ತೆಗೆದು ನೋಡಿದರೆ ಇದು ಬುಕ್ಲೆಟ್ಟು ನಮ್ಮ ಸೀನಿಯರ್ ಮೋಸ್ಟ್ ಆಫೀಸರ್ ಅವ್ರ ಟೀಮ್ ಹೋಗಿ ಮಾಡ್ಕೊಂಡ್ಬಂದಿದ್ದಾರೆ. ಕಂಪ್ಲೀಟ್ ನಿಮ್ಗೆ ಸಿಗುತ್ತೆ. ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡು ಆ್ಯಕ್ಚುಲಿ ಅದನ್ನು ತೆಗೆದು ನೋಡ್ತಾ ಇರ್ಬೋದು, ಏನೇನು ಇಶ್ಯೂಸ್ ಇದೆ, ಎಷ್ಟು ಮ್ಯಾನ್ ಪವರ್ ಇದೆ, ಅಥವಾ ಏನೇನು ನ್ಯೂನತೆಗಳು ಸರಿ ಮಾಡಬೇಕು, ಸರಿ ಆಗಿದ್ದಾವೆ ಅನ್ನೋದು ಕಂಪ್ಲೀಟ್ ಗೊತ್ತಾಗುತ್ತೆ ಇಲ್ಲಿ. ಸೊ ಇಲ್ಲೊಂಥರ ಈ ಪ್ರಿಂಟೆಡ್ ಎವಿಡೆನ್ಸ್ ಬೇಸ್ಡ್ ಡಾಕ್ಯುಮೆಂಟ್ ಥರ ಇರುತ್ತೆ. ಸೊ ನ್ಯೂನತೆಗಳ ಬಗೆಹರಿಸೋದು ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ.